ವೀಕ್ಷಕರೇ, ನಿಜಕ್ಕೂ ಇದೊಂದು ದುಃಖದ ಸಂಗತಿ. ಕರಿಯಾಟು, ಗಣಪ, ಕೆಂಪ ಈ ರೀತಿ ಕನ್ನಡ ಚಿತ್ರರಂಗದ ಹಲವಾರು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ಸಂತೋಷ್ ಬಾಲರಾಜ್ ಅವರು ಇಂದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಹಲವಾರು ವರ್ಷಗಳಿಂದಲೂ ಕೂಡ ಇವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಈ ಅನಾರೋಗ್ಯಕ್ಕೆ ಕಾರಣವಾದಂಥ ರೋಗ ಯಾವುದು ಅಂದರೆ ಜಾಂಡೀಸ್ ಅಂತ ಹೇಳಿ. ಇವರು ಈಗಾಗಲೇ ಹಲವಾರು ಆಸ್ಪತ್ರೆಗಳಲ್ಲಿ ಈ ಜಾಂಡೀಸ್ ವಿರುದ್ಧವಾದ ಚಿಕಿತ್ಸೆಗಳನ್ನು ಪಡೆದುಕೊಂಡಿದ್ರು. ಇದಕ್ಕಿಂತ ಮುಂಚೆ ಪಡೆದುಕೊಂಡಿರ್ತಕ್ಕಂಥ ಹಲವಾರು ಚಿಕಿತ್ಸೆಗಳು ಸಫಲವಾಗಿ ಬನಶಂಕರಿಯಲ್ಲಿರುವ ಸ್ಯಾನೋಲೋ ಆಸ್ಪತ್ರೆಯಲ್ಲಿ ಜಾಂಡೀಸ್ ವಿರುದ್ಧವಾಗಿ ಹಲವಾರು ಬಾರಿ ಚಿಕಿತ್ಸೆಯನ್ನು ಪಡೆದುಕೊಂಡು ಸಂತೋಷ್ ಬಾಲರಾಜ್ ಇವರಿಗೆ ಈಗ ಸುಮಾರು 38 ವರ್ಷಗಳಾಗಿತ್ತು. ಕೆಲವು ವಾರಗಳ ಹಿಂದೆ ಅಷ್ಟೇ ಇವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇವರ ಈ ಜಾಂಡೀಸ್ ರೋಗದ ಅನಾರೋಗ್ಯದ ಮಿತಿ ಆ ವೈದ್ಯರ ನಿಯಂತ್ರಣವನ್ನು ಮೀರಿದ್ದು. 2 ದಿನಗಳ ಹಿಂದೆ ಬನಶಂಕರಿಯಲ್ಲಿರುವ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ರು. ಇವರ ಅನಾರೋಗ್ಯದ ಮಿತಿ ಹೆಚ್ಚಾಗಿದ್ದ ಕಾರಣ ಇವರನ್ನ ಬನಶಂಕರಿಯ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ICUನಲ್ಲಿ ಕೂಡ ಇಡಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ನಿನ್ನೆ ತಾನೇ ಬಾಲರಾಜ್ ಅವರು ನಿಧನರಾಗಿದ್ದಾರೆ. ಜಾಂಡೀಸ್ ಕಾಯಿಲೆ ಇವರ ದೇಹದ ಎಲ್ಲ ಭಾಗವನ್ನ ಆವರಿಸಿತ್ತು. ಬನಶಂಕರಿಯ ಇದೇ ಅಪೋಲೋ ಆಸ್ಪತ್ರೆಯಲ್ಲಿ 3-4 ದಿನಗಳ ಹಿಂದೆ ಕೃತಕವಾಗಿ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಕಿಡ್ನಿಯ ಸಮಸ್ಯೆಯಿಂದಾಗಿ ಜಾಂಡೀಸ್ ರೋಗ ಇವರಿಗೆ ತಗುಲಿಕ್ಕಿಂತ ಮುಂಚೆ ಸಂತೋಷ್ ಬಾಲರಾಜ್ ಅವರು ಜಾಂಡೀಸ್ ರೋಗಕ್ಕೆ ತುತ್ತಾಗಿದ್ರು. ಈ ಸಮಸ್ಯೆಯಿಂದ ಮೊದಲೇ ಇದಕ್ಕಿಂತ ಹೆಚ್ಚು ಬಳಲುತ್ತಿದ್ರು. ಆದರೆ ಚಿಕಿತ್ಸೆಗಳು ಸಫಲವಾದ ಕಾರಣ ಇವರಿಗೆ ಯಾವುದೇ ವಿಪತ್ತುಗಳು ಕಂಡು ಬಂದಿರಲಿಲ್ಲ. ಆದರೆ ಈ ಜಾಂಡೀಸ್ ರೋಗದ ಮಿತಿ ಹೆಚ್ಚಾಗಿದ್ದರಿಂದ ಈ ಬಾರಿ ಇವರ ಆರೋಗ್ಯದ ಮಿತಿ ಕೈಮೀರಿ ಹೋಗಿತ್ತು. ಸಂತೋಷ್ ಬಾಲರಾಜ್ ಇವರಿಗೆ ಇನ್ನೂ ಮದುವೆ ಕೂಡ ಆಗಿರಲಿಲ್ಲ. ಕೆಂಪ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಯನ್ನ ಆರಂಭ ಮಾಡಿದ್ರು. ಇದಾದ ನಂತರ ಕರಿಯಾಟು, ಗಣಪ ಎಂಬ ಮೂವಿಯ ಮೂಲಕ ಕನ್ನಡದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಕರಿಯಾಟು ಸಿನಿಮಾದ ನಿರ್ಮಾಪಕರಾಗಿರುವಂತ ಆನೇಕಲ್ ಬಾಲರಾಜ್ ಇವರ ಪುತ್ರ ಈ ಸಂತೋಷ್ ಬಾಲರಾಜ್ ಅವರು. ಕಳೆದ ವರ್ಷ ಇವರ ತಂದೆ ಆನೇಕಲ್ ಬಾಲರಾಜ್ ಅವರು ಕೂಡ ನಿಧನರಾಗಿದ್ರು. ಇದೇ ವರ್ಷ ಸಂತೋಷ್ ಬಾಲರಾಜ್ ಅವರು ಕೂಡ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ದು 3 ಮೂವಿಗಳಾದರೂ ಕೂಡ ಇವು ಅತಿ ಹೆಚ್ಚು ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದು. ಕನ್ನಡ ಚಿತ್ರರಂಗದಲ್ಲಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಸಂತೋಷ್ ಬಾಲರಾಜ್ ಅವರಲ್ಲಿ ಇತ್ತು. ಆದರೆ ವಿಧಿ ಮಾಡಿದ್ದೇ ಬೇರೆ. ತಂದೆ ಮತ್ತು ಮಗ ಇಬ್ಬರ ಸಾವಿನಿಂದಾಗಿ ಕುಟುಂಬದವರಿಗೆ ಭಾರಿ ದುಃಖವನ್ನು ತಂದಿದೆ. ಒಟ್ನಲ್ಲಿ ಸಂತೋಷ್ ಬಾಲರಾಜ್ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ.